ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಇಂಡೆಕ್ಸ್ ಫಿಂಗರ್ಗೆ ನಾವು ಈ ಥರ ಫಸ್ಟು ದಾರನ ಈ ಥರ ಸುತ್ಕೊಳ್ಳೋಣ. ಫಸ್ಟ್ ದಾರನ ಸುತ್ಕೊಂಡು ಒಂದಿಷ್ಟು ದಾರನ ಬಿಟ್ಕೊಂಡು ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ಇವೆರಡು ದಾರನ ನಾನಿಲ್ಲಿ ಟೈಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಲ್ವಾ ಈ ಥರ. ಸೊ ಕ್ರೋಶದ ಮೇಲೆ ಒಂದ್ಸಲಿ ನೋಡಿ, ಇಲ್ಲಿ ಒಂದೆಳೆ ದಾರನ ಒಂದ್ಸಲಿ 6 ಎಳೆ ದಾರನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈ ಥರ ಕ್ರೋಶನ ಎಳ್ಕೊಂಬಂದರೆ ನಮ್ಮದು ಇಲ್ಲಿ ಹೋಲ್ ಇರುತ್ತಲ್ವ, ನಾವು ಕ್ರೋಶ ಹಾಕಿದ್ವಿ ಅಲ್ಲ, ಆ ಹೋಲಿಂದ ಈ ಥರ ದಾರನ ಎಳ್ಕೊಬೇಕು. ಎಳ್ಕೊಂಡು 1 2 ನಾಟನ್ನ ಮಾಡ್ಕೋಬೇಕು. ಇದು ಸ್ಟಾರ್ಟಿಂಗ್ ನಾಟ್. ಇದು ಡಿಸೈನ್ ಸ್ಟಾರ್ಟ್ ಆಗಬೇಕಾದ್ರೆ ಮಾಡ್ಕೋಬೇಕಾಗಿರೋದು ನಾಟ್ ಆದಮೇಲೆ ಈಗ ಸೇಮ್ ಹೋಲಿಗೆನೆ ಅದೇ ಹೋಲಿಗೆ ನಾನು ಕ್ರೋಶನ ಹಾಕ್ತಾಯಿದ್ದೀನಿ. ಕ್ರೋಶನ ಹಾಕಿ ಈ ಕ್ರೋಶದ ಮೇಲ್ಗಡೆ ಈಗ ದಾರನ ಎಳ್ಕೋಬೇಕು. ಈ ಥರ ದಾರನ ಹಾಕ್ಕೊಳ್ಳೋಣ. ದಾರನ ಹಾಕ್ಕೊಂಡು ಈ ಕ್ರೋಶನ ಈಚೆ ತರಬೇಕು. ನೋಡಿ, ಇಲ್ಲಿ ಹೋಲಿಂದ ಈಚೆ ತರ್ತಾ ಇದ್ದೀನಿ. ಈಚೆ ತಂದಮೇಲೆ ಒಂದು ಹೋಲ್ ಆಗಿದೆ. ಈಗ ಒಂದು ಸಿಂಗಲ್ ಹೋಲ್ ಆಗಿದೆ ಅಲ್ವಾ. ಈ ಹೋಲ್ ಒಳಗಡೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ತೋರಿಸ್ತೀನಿ ನೋಡಿ. ನಾನು ಸೂಜಿ ಮೇಲೆ ದಾರ ತಗೊಳ್ತಾ ಇಲ್ಲ, ಹಾಗೆ ಬಟ್ಟೆಗೆ ಕ್ರೋಶನ ಹಾಕಿ ನೋಡಿ ಈಗ ದಾರನ ಎಳ್ಕೊಳ್ತೀನಿ. ಇವಾಗ ಬಟ್ಟೆಗೆ ಕ್ರೋಶನ ಹಾಕಿದ್ದೀನಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಆ ಕ್ರೋಶನ ಎಳ್ಕೊಳ್ತಾ ಇದ್ದೀನಿ. ಈ ಥರ ಕ್ರೋಶನ ಎಳ್ಕೊಂಡ್ರೆ 2 ಲೂಪ್ ಆಗಿರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಹಾಕಿ ಮತ್ತೆ ನೋಡಿ ಇಲ್ಲಿ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಹಾಕಿ ಮತ್ತೆ ಈ ಥರ ಎಳ್ಕೋಬೇಕು. 2 ಲೂಪಿಂದನೂ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟು ಬಟ್ಟೆಗೆ ನಾವು ಕ್ರೋಶನ ಹಾಕಬೇಕು. ಈ ಥರ ಬಟ್ಟೆಗೆ ಕ್ರೋಶನ ಹಾಕಿಬಿಟ್ಟು ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಇವಾಗ ಕ್ರೋಶನ ಹಾಕಿದ್ದೀನಿ ಬಟ್ಟೆಗೆ. ಈಗ ಈ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಎಳ್ಕೊಳ್ಬೇಕು. ಈ ಥರ ದಾರನ ಹಾಕಿ ಈ ಥರ ಕ್ರೋಶನ ಎಳ್ಕೊಂಬರ್ಬೇಕು. ಸೊ ಎಳ್ಕೊಂಬಂದಾಗ ಇದೊಂದು ಲೂಪು 2 ಲೂಪ್ ಆಗಿದೆ ಅಲ್ವಾ. ಆ 2 ಲೂಪಿಂದನೂ ಈಚೆ ಬರಬೇಕು ಒಂದೇ ಸಲ ಅಟ್ ಎ ಟೈಮ್. ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಬೇಕು. ಕ್ರೋಶನ ಹಾಕಿ ಈ ಕ್ರೋಶದ ಮೇಲೆ ಒಂದೆಳೆ ದಾರನ ಎಳ್ಕೊಂಡು ಒಂದೆಳೆ ದಾರನ ಹಾಕಿ ಈ ದಾರನ ಈ ಥರ ಎಳ್ಕೋಬೇಕು. ಸೊ 2 ಲೂಪ್ ಆಗಿರುತ್ತೆ. 2 ಲೂಪಿಂದನೂ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ. ಕ್ರೋಶನ ಬಟ್ಟೆಗೆ ಹಾಕೋಣ. ಬಟ್ಟೆಗೆ ಹಾಕಾದ್ಮೇಲೆ ಈ ಕ್ರೋಶದ ಮೇಲೆ ಒಂದೆಳೆ ದಾರನ ಬಟ್ಟೆಗೆ ಹಾಕೋಣ. ಬಟ್ಟೆಗೆ ಹಾಕಾದ್ಮೇಲೆ 6 ಎಳೆ ದಾರ ಇದೆಯಲ್ಲ, ಅದನ್ನು ಕ್ರೋಶದ ಮೇಲೆ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಈ ಹೋಲಿಂದ ಈಚೆ ಬರಬೇಕು. ಸೊ ಆವಾಗ 2 ಲೂಪ್ ಆಗಿರುತ್ತೆ. 2 ಲೂಪಿಂದ ಮತ್ತೆ ಇವಾಗ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಹಾಕಿ ಅವೆರಡೂ ಲೂಪಿಂದ ಈಚೆ ಬರಬೇಕು. ಫ್ರೆಂಡ್ಸ್, ತುಂಬ ಡಿಫಿಕಲ್ಟ್ ಏನೂ ಇಲ್ಲ, ತುಂಬಾ ಈಸಿ ಇದೆ, ಆರಾಮಾಗಿ ಹಾಕ್ಬೋದು. ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಈ ಡಿಸೈನ್ ಆರಾಮಾಗಿ ಬರುತ್ತೆ. ಸೊ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಸಿಂಗಲ್ ಕ್ರೋಶೆನ ಹಾಕ್ಬೋದು. ನೋಡಿ, ಇಲ್ಲಿ ಫಸ್ಟು ಕ್ರೋಶನ ಬಟ್ಟೆಗೆ ಹಾಕಿ ಈ ಒಂದು ಎಳೆ ಇದೆ ಅಲ್ವಾ, 6 ಎಳೆ ಇದೆ ಅಲ್ವಾ, 6 ಎಳೆನ ಕ್ರೋಶದ ಮೇಲೆ ಹಾಕಬೇಕು. ಹಾಕಾದ್ಮೇಲೆ ಈ ಕ್ರೋಶನ ವಾಪಸ್ ತೊಗೊಂಬನ್ನಿ. ಈ ಥರ ತೊಗೊಂಬಂದಾಗ ಇಲ್ಲೊಂದು ಹೋಲು 2 ಹೋಲ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದು ಎಳೆ ದಾರನ ತೊಗೊಂಡು ಅವೆರಡೂ ಹೋಲಿಂದ ಈಚೆ ಬರಬೇಕು. ಸೊ ಆವಾಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ಮತ್ತು ನೋಡಿ, ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಎಳ್ಕೊಳ್ಬೇಕು. ಈ ಥರ 2 ಹೋಲ್ ಆಗಿರುತ್ತೆ. 2 ಹೋಲಿಂದನೂ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಮತ್ತೆ ತೋರಿಸ್ತೀನಿ ನೋಡಿ. ಫಸ್ಟು ಕ್ರೋಶನ ಬಟ್ಟೆಗೆ ಹಾಕೋಣ. ಸೊ ಇವಾಗ ಕ್ರೋಶದ ಮೇಲೆ ಈಗ ಕ್ರೋಶದ ಮೇಲೆ ದಾರನ ಹಾಕ್ಕೊಂಡು ಈ ದಾರನ ಎಳ್ಕೋಬೇಕು. ಸೊ 2 ಲೂಪ್ ಆಗಿರುತ್ತೆ. ಈ 2 ಲೂಪಿಂದ ಈಚೆ ಬರಬೇಕು. ಸೊ ಕ್ರೋಶದ ಮೇಲೆ ಮತ್ತೆ ಒಂದ್ಸಲಿ
ದಾರನ ಹಾಕ್ಕೊಂಡು 2 ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ ನೋಡಿ. ಇದೇ ಥರ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ನೀವು ಇದನ್ನು ಫಸ್ಟು ಟ್ರೈ ಮಾಡಿ, ಆರಾಮಾಗಿ ನಾವು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಬೋದು. ಏನು ತುಂಬಾ ಕಷ್ಟ ಇಲ್ಲ ಫ್ರೆಂಡ್ಸ್. ಈಗಷ್ಟೇ ಕ್ರೋಶ ಕುಚ್ಚು ಕಲಿಬೇಕು ಅನ್ನೋ ಆಸೆ ಇರೋರು ಈ ಡಿಸೈನ್ ನಾನು ಹೇಗೆ ಹಾಕ್ತಾಯಿದ್ದೀನಿ ಅದನ್ನು ನೋಡಿಕೊಂಡು ನೀವು ಕಲಿಬೋದು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ತುಂಬ ಕಷ್ಟ ಏನೂ ಇಲ್ಲ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ಚು ಕಲಿತಾ ಇದ್ದರೆ, ಈಗ ಹೊಸಬ್ರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.